ಉತ್ತರ ಕರ್ನಾಟಕ ಹೋರಾಟ ವಿಕಾಸ ವೇದಿಕೆಗೆ ಕೊಡ್ರಿ ಸರ್, ಯಾಕೆ ಕೊಡ್ರಿ ಸರ್, ಯಾಕೆ ಧರಣಿ ಕುಂತಾರಂತ ಹೇಳ್ರಲ್ಲ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಸರ್ಕಾರಿ ಕಚೇರಿಗಳು ಸುವರ್ಣಸೌಧಕ್ಕೆ ಬರಲೇಬೇಕು, ಬರಲೇಬೇಕು, ಸರ್ಕಾರಿ ಕಚೇರಿಗಳು ಸುವರ್ಣಸೌಧಕ್ಕೆ ಬರಲೇಬೇಕು, ಬರಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೆಳಗಾವಿಯ ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಸೆಕ್ರೆಟರಿ ಬರಲೇಬೇಕು, ಬರಲೇಬೇಕು, ಬೆಳಗಾವಿಯ ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಸೆಕ್ರೆಟರಿ ಬರಲೇಬೇಕು, ಬರಲೇಬೇಕು, ಬೆಳಗಾವಿಯನ್ನು ಕರ್ನಾಟಕ ರಾಜ್ಯದ ಮಾಡಲೇಬೇಕು, ಬೆಳಗಾವಿಯನ್ನು ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿಯನ್ನಾಗಿ ಮಾಡಲೇಬೇಕು, ಮಾಡಲೇಬೇಕು, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಆಗಲೇಬೇಕು, ಆಗಲೇಬೇಕು, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಆಗಲೇಬೇಕು, ಆಗಲೇಬೇಕು, ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಆಗಲೇಬೇಕು, ಆಗಲೇಬೇಕು, ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಆಗಲೇಬೇಕು, ಆಗಲೇಬೇಕು, ಎರಡನೇ ರಾಜಧಾನಿಯನ್ನಾಗಿ ಆಗಲೇಬೇಕು, ಆಗಲೇಬೇಕು, ಬೆಳಗಾವಿಯ ಸುವರ್ಣಸೌಧದಲ್ಲಿ ಸೆಕ್ರೆಟರಿ ಕಾರ್ಯಾಲಯ ಆಗಲೇಬೇಕು, ಆಗಲೇಬೇಕು, ಬೆಳಗಾವಿಯ ಸುವರ್ಣಸೌಧದಲ್ಲಿ ಸೆಕ್ರೆಟರಿ ಕಾರ್ಯಾಲಯ ಆಗಲೇಬೇಕು, ಆಗಲೇಬೇಕು, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಆಗಲೇಬೇಕು, ಆಗಲೇಬೇಕು, ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಲೇಬೇಕು, ಆಗಲೇಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಲೇಬೇಕು, ಸುವರ್ಣಸೌಧದಲ್ಲಿ ರಾಜ್ಯದ ಮಟ್ಟದ ಇಲಾಖೆ ಬೇಕು. ನ್ಯಾಯ ಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಇಲ್ಲವೇ ಪ್ರತ್ಯೇಕತೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ. ಈ ಸಂದರ್ಭದಲ್ಲಿ ಇಲ್ಲಿ ಕೂಡಿದ ಎಲ್ಲ ಹೋರಾಟಗಾರ ಸರ್ಕಾರ ಇದನ್ನ ವಿಚಾರಗಳನ್ನು ಮಾಡಬಾರ್ದು. ಏನು ಒಂದು 50 ಮಂದಿ ಕೊಡಿಯಾರ ಏನು ಮಾಡ್ತಾರ ಅಂತೇಳಿ ಅಲ್ಲ, 50 ಮಂದಿ 10 ಮಂದಿ ವಿವೇಕಾನಂದರು ಹೇಳಿದ್ರು, 10 ಯುವಕರು ನಿಶ್ಚಲ ಮನಸ್ಸಿನ ದೃಢ ನಿರ್ಧಾರದೊಂದಿಗೆ ತೀರ್ಮಾನವನ್ನು ತೆಗೆದುಕೊಂಡ್ರೆ ಈ ಜಗತ್ತು ಬದಲಾವಣೆ ಆಗ್ತದೆ ಅಂದ್ರು. ಇಲ್ಲಿ ಕೂಡಿದಂತ ಹೋರಾಟಗಾರರು ನಿಯತ್ತಿನ ಸರ್ಕಾರ ಇದಕ್ಕೆ ಇವರು ಏನು ಮಾಡ್ತಾರೆ ಅಂದ್ರೆ ಅದನ್ನ ರಜದ ಪರದೆಯ ಮೇಲೆ ನೀವು ನೋಡುವಂತಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಷ್ಟೇ. ಅಷ್ಟೇ ಅಲ್ಲ, ವಿರೋಧಿ ಪಕ್ಷದವರು ನನಗೆ ಸರ್ಕಾರ ಆಗಬೇಕು ಅಂತ ಹೇಳಿ ಸರ್ಕಾರ ಅಷ್ಟೇ ಇರೋದಿಲ್ಲ, ವಿರೋಧಿ ಪಕ್ಷದವರು ಇರ್ತಾರೆ. ವಿರೋಧಿ ಪಕ್ಷ ಅಂದ್ರೆ ಅವರಿಗೆ ಎಚ್ಚರಿಕೆ ಗಂಟೆ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವ ಕರ್ತವ್ಯವನ್ನು ಹೊಂದು ಜನಪ್ರತಿನಿಧಿಗಳಾಗಿರ್ತಾರೆ. ಅದಕ್ಕೆ ಸಮಗ್ರ ಎಲ್ಲ ಜನಪ್ರತಿನಿಧಿಗಳಿಗೆ ಉತ್ತರ ಕರ್ನಾಟಕದ ನ್ಯಾಯಯುತವಾದ ಜನರ ಕೂಗನ್ನ ತಮ್ಮ ಮುಂದೆ ಇರ್ತಾ ಇದ್ದೇವೆ. ಇಲ್ಲೇ ಹೋದ್ರೆ ಇಲ್ಲಿ 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 ಸುವರ್ಣಸೌಧದ ಮೇಲೆ ಏನು ಸುವರ್ಣಸೌಧದ ಮೇಲೆ ಉತ್ತರ ಕರ್ನಾಟಕದ ಧ್ವಜ ಹಾರುತ್ತದೆ. ಅದಕ್ಕೆ ಯಾರು ಅಡ್ಡಿ ಆಗ್ತಾರೆ? ನೀವು ನಮ್ಮ ಎಲ್ಲಾ ಬೇಡಿಕೆಗಳನ್ನ ಸ್ಪಂದಿಸ್ತಿದ್ರ ಹಿರೇಮಠ ಹೇಳಿದಂಗ ಈ ಸಲ ನಾವು ಉತ್ತರ ಕರ್ನಾಟಕದ ಧ್ವಜವನ್ನ ಸುವರ್ಣಸೌಧದ ಮೇಲೆ ನಾವು ಹಾರಿಸ್ತೀವಿ ಅನ್ನುವಂತ ಶಪಥವನ್ನ ಇಲ್ಲಿ ಮಾಡ್ತೇವೆ. ಇನ್ನೊಂದು ಈ ಸಂದರ್ಭದಲ್ಲಿ ಸರ್ಕಾರ ಕೇಳ್ತೇನೆ, ಅನೇಕ ರೈತ ಮುಖಂಡರೊಂದಿಗೆ ಚರ್ಚೆ ಮಾಡಿ ಅವ್ರೆಲ್ಲರೂ ಒಕ್ಕಿದ್ರೆ ನೋಡಿ, ಕರ್ನಾಟಕ ಹೋರಾಟ ನಾವು ಮಾಡಬೇಕು. ವೈಜ್ಞಾನಿಕ ಹೋರಾಟ ದರವನ್ನ ನಿಗದಿಪಡಿಸುವಂತ ಅನೇಕ ಹೋರಾಟಗಳಾದ್ರೂ ಸಹ ಇಲ್ಲ. ಅದಕ್ಕೆ ನಾವು ರೈತರು ಸಹ ನಿಮ್ಮೊಂದಿಗೆ ಬರ್ತೇವೆ. ನೋಡಿ, ಸಹಜವಾಗಿ ನ್ಯಾಯಯುತವಾದ ಬೇಡಿಕೆಗಳಿಗೆ ಹೋರಾಟಗಳನ್ನು ಮಾಡೋದು ಹೋರಾಟಗಾರರ ಕರ್ತವ್ಯ. ಆ ಕರ್ತವ್ಯವನ್ನು ನಿಭಾಯಿಸಿದಾಗೂ ಸಹ, ಶಾಂತಿಯುತವಾಗಿ ಹೋರಾಟಗಳನ್ನು ಮಾಡಿದಾಗೂ ಸಹ ಸರ್ಕಾರಗಳು ಎಚ್ಚೆತ್ತುಕೊಳ್ಳದೆ ಇದ್ದಾಗ ಅನಿವಾರ್ಯವಾಗಿ ಉಗ್ರ ಸ್ವರೂಪದ ಹೋರಾಟಗಳು ಪ್ರಾರಂಭ ಆಗ್ತವೆ. ಉಗ್ರ ಸ್ವರೂಪದ ಹೋರಾಟಗಳು ಅಂದರೆ ತಮಗೆಲ್ಲ ಗೊತ್ತಿದೆ, ತಮ್ಮ ಸಹಕಾರದೊಂದಿಗೆ ಉತ್ತರ ಕರ್ನಾಟಕದಲ್ಲಿ 2 ಹೈಕೋರ್ಟಿನ ಬೆಂಚ್ಗಳ ಸ್ಥಾಪನೆ ಆಯಿತು. ಯಾವ ರೀತಿ ಹೋರಾಟಗಳು ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿಯೂ ಸಹ ನಮ್ಮ ಹೋರಾಟ ಉಗ್ರವಾದ ಸಂದರ್ಭದಲ್ಲಿ ಅಮರಣ ಉಪವಾಸವನ್ನು ಸಹ ಮಾಡಿದ್ವಿ. 19 ದಿನ ಅಮರಣ ಉಪವಾಸ, ಸುಮಾರು 28 ಸಾರಿ ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡಿದ್ವಿ. 28 ಸಾರಿ ಹೈಕೋರ್ಟಿನ ಮುಂದೆ ಸಹ ಸ್ಟ್ರೈಕ್ ಮಾಡಿದ್ವಿ. ಅಂದರೆ ಒಂದು ಮಡಗಟ್ಟಿ ನಾವು ಸಹ
ಯಾತನೆಯನ್ನ ಅನುಭವಿಸಿ ಒಂದು ಮಟ್ಟಕ್ಕೆ ಬಂದಾಗ ಯಾರನ್ನು ಕೇಳೋದಿಲ್ಲ, ಕ್ರಾಂತಿಗಳಾಗ್ತವೆ. ಆ ರೀತಿ ಹೈಕೋರ್ಟಿನ ಹೋರಾಟ ಕ್ರಾಂತಿ ರೂಪವನ್ನು ಪಡೆಯಿತು. ಅದಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಯಾವಾಗ ಉಗ್ರವಾಗಿ ಹೋರಾಟ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಪತ್ರವನ್ನು ಕೊಟ್ಟರು. ನಮ್ಮ ಸಹಕಾರ ಇದೆ, ಇದು ನ್ಯಾಯಯುತವಾದ ಬೇಡಿಕೆ ಇದೆ, ನಾವು ಸಹ ನಿಮ್ಮೊಂದಿಗೆ ಇರ್ತೇವೆ. ನಮ್ಮ ಮಗ್ಳದಾಗ ಬಂದು ಉಪವಾಸ ಕುಂತಾಗ ಅವರು ಸಹ ಕುಂತಿದ್ರು, ಲೆಟರ್ಗಳನ್ನು ಕೊಟ್ಟರು. ಅವನ್ನೆಲ್ಲ ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ಕೊಟ್ವಿ. ಮತ್ತು ಇಷ್ಟೆಲ್ಲ MLA ದವರು ಕೊಟ್ಟಿದ್ದಾರೆ, ಜನಪ್ರತಿನಿಧಿಗಳು ಗ್ರಾಮ ಮಟ್ಟದಿಂದ, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕು ಪಂಚಾಯಿತಿ ಇರ್ಬೋದು, ಎಲ್ಲರೂ ಸಹ MLA MLC ಎಕ್ಸ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ಸು ಸುಮಾರು 120 MP ಗಳನ್ನ ದೆಹಲಿಯಲ್ಲಿ ಕೂಡಿಸಿ ಚರ್ಚೆಯನ್ನು ಮಾಡಿದ್ವಿ, ವಕೀಲರೆಲ್ಲರೂ ಕೂಡಿ. ಸೊ ಹೀಗೆ ಮಾಡಿದಾಗೂ ಸಹ ಅದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆ ನೋಡಿದಾಗ ಇದು ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೇವೆ. ತಮಗೆಲ್ಲ ಗೊತ್ತಿದೆ, ನಾವು ಧಾರವಾಡದಲ್ಲಿ ಎಲ್ಲರೂ ಸೇರಿ, ಯುವಕರು ಸೇರಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ. ಇದು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟವನ್ನು ಮಾಡದೆ ಇವರು ಒಪ್ಪೋದಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಧಾರವಾಡದ RN ಶೆಟ್ಟಿ ಕ್ರೀಡಾಂಗಣದಲ್ಲಿ ನಾವು ಪ್ರತ್ಯೇಕ ಧ್ವಜವನ್ನು ಹಾರಿಸಿದ್ವಿ. ಆ ಸಂದರ್ಭದಲ್ಲಿ 25,000 ಯುವಕರು ಕೂಡಿದ್ರು. ತಮಗೂ ಸಹ ಗೊತ್ತಿದೆ, ಮೊನ್ನೆ ಯುವಕರು ಉದ್ಯೋಗ ಸೃಷ್ಟಿಯ ಬಗ್ಗೆ ಹೋರಾಟವನ್ನು ಪ್ರಾರಂಭ ಮಾಡಿ ಯಾರಿಗೂ ಗೊತ್ತಿರಲಿಲ್ಲ. ಒಮ್ಮೆ ಲಕ್ಷಾನುಲಕ್ಷ ಧಾರವಾಡದಲ್ಲಿ ಕೂಡಿದ್ರು. ಇದು ಉತ್ತರ ಕರ್ನಾಟಕದ ಕೆಚ್ಚೆದೆಯ ಜೀವಗಳು ಇವೆಲ್ಲ. ಒಮ್ಮೆ ಎದ್ದ ಮೇಲೆ ಕೂಡುವ ಪ್ರಶ್ನೆ ಇಲ್ಲ. ಹೆಜ್ಜೇನಿಗೆ ಇವರು ಕಲ್ಲು ಒಗಿತಾ ಇದ್ದಾರೆ ಸರ್ಕಾರ. ಆಕಸ್ಮಿಕವಾಗಿ ಇವರು ಈ ತೀರ್ಮಾನಗಳನ್ನ ತೆಗೆದುಕೊಳ್ಳದೆ ಇದ್ರೆ ಏನೋ ಸುವರ್ಣಸೌಧದಲ್ಲಿ ಸೆಕ್ರೆಟರಿಯೇಟ್ ಲೆವೆಲ್ನ ಅಧಿಕಾರಿಗಳು ಬಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿದಂತವ್ರು ಬರ್ಬೇಕು. ಬೆಳಗಾವನ್ನ 2ನೇ ರಾಜಧಾನಿಯಾಗಿ ಮಾಡ್ಬೇಕು. ಈ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗ್ಬೇಕು. ನೋಡಿ, 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಹತ್ರ ಬೇಕಂತ. ಅಲ್ಲಿ ಅಡ್ಡಾಡಕ ಈಗ ಮೊನ್ನೆ ಹೇಳಿದ್ರು, ನಾವು ಉತ್ತರ ಭಾರತದಲ್ಲಿ ಸುಮಾರು ಡೆಲ್ಲಿಯಲ್ಲಿ 20 ಕಿಲೋಮೀಟರ್ ನಾವು ಹೋಗೋದು, ಇಲ್ಲಿ 1 ಕಿಲೋಮೀಟರ್ ಹೋಗೋದಾಗುದಿಲ್ಲ ಅಷ್ಟು ಸಮಯ. ಆ ಕಾರಣಕ್ಕಾಗಿ 1965ರಲ್ಲಿ ಡಾಕ್ಟರ್ ರಾಜೇಂದ್ರ ಜಯಚಾಮರಾಜೇಂದ್ರ ಒಡೆಯರ್ ಅವರು 1965ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ರು, ಕಿತ್ತೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನವನ್ನ ಸ್ಥಾಪನೆ ಮಾಡಬೇಕು, ಅಲ್ಲಿ ಜಾಗ ಐತಿ ಅಂತೇಳಿ. ಉತ್ತರ ಕರ್ನಾಟಕದವರು ಒಬ್ರು ಮಾತಾಡೋದಿಲ್ಲ. ಅದಕ್ಕೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಸ್ಥಾಪನೆ ಆಗ್ಬೇಕು. ನೋಡಿ, 5 ಲಕ್ಷ ಯುವಕರು ITBTಯಲ್ಲಿ ಈ ದೇಶದಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ 1.5 ದಶಲಕ್ಷ ಯುವಕರು ಕೆಲಸ ಮಾಡ್ತಾರೆ, ITBT ಅದಾವು. ಉತ್ತರ ಕರ್ನಾಟಕದಲ್ಲಿ ITBTಗಳಾಗಬೇಕು. ಇಲ್ಲಿಯ ಜನರಿಗೆ ಉದ್ಯೋಗ ಎಷ್ಟು ಜನ? ಸುಮಾರು 50% ಜನ ಉತ್ತರ ಕರ್ನಾಟಕದವರು ITBTಯಲ್ಲಿ 1.5 ದಶಲಕ್ಷದಲ್ಲಿ ಅರ್ಧ ಜನ ಅದಾರ. ಇಲ್ಲಿ ಜನ ಅಲ್ಲಿ ಹೋಗ್ತಾರೆ. ಸೊ ಆ ಕಾರಣಕ್ಕಾಗಿ ಇಂಥ ಯುವಕರು ಶಿಕ್ಷಣವನ್ನ ಹೊಂದಿದ್ದಂತ ಬುದ್ಧಿಮತ್ತವನ್ನ ಹೊಂದಿದಂತವ್ರು ಇರು. ಅದಕ್ಕೆ ಉದ್ಯೋಗ ಸೃಷ್ಟಿ ಆಗಬೇಕು, ITBTಗಳು ಸ್ಥಾಪನೆ ಆಗ್ಬೇಕು. ಇಲ್ಲದೆ ಹೋದ್ರೆ ಒಂದು ಮಾತನ್ನ ನಾನು ಒಬ್ಬ ಹೋರಾಟಗಾರ ಹಾಗೂ ನ್ಯಾಯವಾದಿಯಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಆಕಸ್ಮಿಕವಾಗಿ ಇಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗದೆ ಇದ್ರೆ ಇಲ್ಲಿ ಏನು ಖಾಲಿ ಇರ್ತದಲ್ಲ, ಇಲ್ಲಿ ಕಿತ್ತೂರು ಕರ್ನಾಟಕದ ಕೆಚ್ಚೆದೆಯ ಧ್ವಜ ಇಲ್ಲಿ ಹಾರಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಎಲ್ಲ ತಾಲೂಕಿನಲ್ಲಿ ಆ ನಿರ್ಧಾರವನ್ನು ನಾವು ಮಾಡ್ತೀವಿ. ಹಾಗಾದ್ರೆ ಇವ್ರು ಮಾಡದೇ ಇದ್ರೆ ಏನ್ ಮಾಡೋದು? ಇಲ್ಲಿ ಸುವರ್ಣಸೌಧದ ಮೇಲೆ ಕಿತ್ತೂರು ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಧ್ವಜವನ್ನ ಹಾರಿಸ್ತೇವೆ, ಇವ್ರು ನಮ್ಮನ್ನು ಗುಂಡು ಹಾಕ್ಲಿ ಬಿಡುವುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅದಕ್ಕೆ ಸಮಗ್ರ ಉತ್ತರ ಕರ್ನಾಟಕದ ಎಲ್ಲ ಯುವಕರು, ರೈತರು, ಎಲ್ಲ ಸಂಘ ಸಂಸ್ಥೆಗಳು, ವಕೀಲರ ಸಂಘಗಳು ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆಯನ್ನ ಮಾಡಿ ತಾವು ಎಲ್ಲ ಸಜ್ಜಾಗಬೇಕು. ಸಮಗ್ರ ಉತ್ತರ ಕರ್ನಾಟಕ ಒಂದಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾನೆ. ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಲೇಬೇಕು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಿತ್ತೂರು ಭಾಗದಲ್ಲಿ ಆಗಲೇಬೇಕು. ITBT ಉದ್ಯೋಗಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಲೇಬೇಕು. ITBT ಉದ್ಯೋಗ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಲೇಬೇಕು. ರೈತರಿಗೆ ವೈಜ್ಞಾನಿಕ ಬೆಲೆ ಸಿಗಲೇಬೇಕು. ರೈತರ ಬೆಳೆಗೆ ವೈಜ್ಞಾನಿಕ ಕರ್ನಾಟಕದ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಈ ಭಾಗದ 1,09,208 ಜನರು ತಮ್ಮ ಲಿಖಿತ ಅಭಿಪ್ರಾಯವನ್ನ ಸಹಿಯೊಂದಿಗೆ ಕೊಟ್ಟಿದ್ದಾರೆ. ಇದೇ 2025 ನವೆಂಬರ್ 1ರಂದು ಜನಪ್ರತಿನಿಧಿಗಳ ಜನಾಭಿಪ್ರಾಯ ಸಂಗ್ರಹಣಾ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ.
ಹಾಲಿ ಶಾಸಕರು, ಮಾಜಿ ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಂತೆ ಸುಮಾರು 35 ಜನರು ನಾವು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಿಯೊಂದಿಗೆ ನಮ್ಮ ಲೆಟರ್ ಹೆಡ್ ನಲ್ಲಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರಿತೇವೆ ಅನ್ನುವಂತಹದ್ದನ್ನ ಭರವಸೆಯನ್ನು ಕೊಟ್ಟು ಕೆಲವರು ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ, ಎಲ್ಲ ಜನರ ಸಮೃದ್ಧ ಜೀವನಕ್ಕಾಗಿ, ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕೂಗಾಗಿದೆ. ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಬರುವ ಚಳಿಗಾಲ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ತಾವು ಗಟ್ಟಿಯಾಗಿ ದಿಟ್ಟತನದಿಂದ ದಕ್ಷಿಣ ಕರ್ನಾಟಕದ ದುಷ್ಟ ಜನನಾಯಕರಿಗೆ ಅಂಜದೆ ನೀವು ಬಹಳಷ್ಟು ಸ್ವಾಭಿಮಾನದಿಂದ ಗಟ್ಟಿ ಧ್ವನಿಯನ್ನ ಎತ್ತಬೇಕು. ನಾವು ಪ್ರತ್ಯೇಕ ಆಗುವುದರಿಂದ ನಾವೇನು ನಾಡದ್ರೋಹದ ಕೆಲಸ ಮಾಡ್ತಾ ಇಲ್ಲ, ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡುವಂತ ಒಂದು ಮಹಾನ್ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ನಾವು ಈ ಒಂದು ಪ್ರತ್ಯೇಕ ರಾಜ್ಯಕ್ಕೆ ಧ್ವನಿಗೂಡಿಸಬೇಕಾಗಿದೆ, ಹೋರಾಟವನ್ನು ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ.